ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ನಿಮ್ಮ ಸ್ಕಿನ್ನ ತುಂಬಾ ಗ್ಲೋಯಿಂಗ್ ಆಗಿ ಆ್ಯಂಡ್ ತುಂಬಾ ವೈಟ್ ಆಗಿ ಕಾಣಿಸ್ಕೊಳ್ಬೋದು. ಅದು ಕೂಡ ಯಾವುದೇ ಒಂದು ಪಾರ್ಲರ್ಗೆ ಹೋಗದೆ ಹಾಗೂ ತುಂಬಾ ದುಬಾರಿ ದುಡ್ಡು ಖರ್ಚು ಮಾಡದೆ ಈಸಿಯಾಗಿ ಮನೆಯಲ್ಲೇ ನೋಡಿ ನಾವು ಯಾವ ರೀತಿ ವೈಟಾಗಿ ಕಾಣಿಸ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ನೋಡಿ, ನಿಮ್ಮ ಸ್ಕಿನ್ ಕೂಡ ಕೋರಿಯನ್ ರೀತಿಯಾಗಿ ಹೊಳೆಯಬೇಕು ಹಾಗೂ ನಿಮ್ಮ ಸ್ಕಿನ್ನಲ್ಲಿ ಎಷ್ಟೇ ಟ್ಯಾನಿಂಗ್ ಇದ್ದರೂ ಹಾಗೂ ತುಂಬಾ ಡಸ್ಟ್ ಕೂತಿದೆ ಹಾಗೂ ಪಿಗ್ಮೆಂಟೇಷನ್ಸ್ ಆ್ಯಂಡ್ ಪಿಂಪಲ್ಸ್ ಎಲ್ಲವೂ ಕೂಡ ಮಾಯವಾಗ್ತಾ ಹೋಗುತ್ತೆ ಸ್ನೇಹಿತರೆ. ಈ ಒಂದು ಕ್ರೀಮ್ನ ನಾನು ಹೇಳೋ ರೀತಿಯಲ್ಲಿ ಯೂಸ್ ಮಾಡ್ತಾ ಬಂದರೆ ಸಾಕು ಸ್ನೇಹಿತರೆ. ನೀವು ಯಾವುದೇ ಒಂದು ಮದುವೆಗೆ ಹಾಗೂ ಪಾರ್ಟಿಗೆ ಹೋಗಬೇಕಾದ್ರೆ ನಿಮ್ಮ ಸ್ಕಿನ್ನ ತುಂಬಾ ಗ್ಲೋಯಿಂಗ್ ಆಗಿ ಆ್ಯಂಡ್ ತುಂಬಾ ಹೊಳೆಯೋ ಹಾಗೆ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ, ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಫೇರ್ ಆ್ಯಂಡ್ ಲವ್ಲಿನ ಯೂಸ್ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ಫೇರ್ ಆ್ಯಂಡ್ ಲವ್ಲಿ ಅಂತೂ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ. ಇದನ್ನು ಯಾವ ರೀತಿಯಾಗಿ ನಾವು ಯೂಸ್ ಮಾಡ್ಕೊಳ್ಬೇಕು ಅಂತ ತುಂಬ ಜಾಸ್ತಿ ಜನಕ್ಕೆ ಗೊತ್ತಿರೋದಿಲ್ಲ ಸ್ನೇಹಿತರೆ. ನೋಡಿ, ನಾನು 1 ಸ್ಪೂನಷ್ಟು ಫೇರ್ ಆ್ಯಂಡ್ ಲವ್ಲಿನ ಇದ್ರೊಳಗಡೆ ಹಾಕ್ಕೊಂಡಿರೋದು. ನೋಡಿ, ನಾನು ಯಾವ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರೋದು ಅಂತ. ಈ ರೀತಿ ಕ್ರೀಮ್ ರೀತಿಯಾಗಿ ಇದನ್ನು 1 ಸ್ಪೂನ ಸಹಾಯದಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬೇಡಿ ಸ್ನೇಹಿತರೆ. ಇದರಿಂದ ನಮ್ಮ ಸ್ಕಿನ್ ಏನೋ ವೈಟ್ ಆಗುತ್ತೆ, ಆದರೆ ಇದರಲ್ಲಿ ಇನ್ನೂ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಬೇಕು ಸ್ನೇಹಿತರೆ. ನಿಮ್ಮ ಸ್ಕಿನ್ ನೋಡಿ ಯಾವ ರೀತಿ ಪರ್ಮನೆಂಟಾಗಿ ವೈಟಾಗಿ ಆ್ಯಂಡ್ ಹೊಳೆಯುತ್ತಾ ಹೋಗುತ್ತೆ ಅಂತ ನೀವು ಕೂಡ ನಂಬೋದಿಲ್ಲ ಸ್ನೇಹಿತರೆ. ಹಾಗೂ ನಿಮ್ಮ ಸ್ಕಿನ್ನಲ್ಲಿ ಎಷ್ಟೇ ಡಸ್ಟ್ ಇದ್ದರೂ ಹಾಗೂ ಎಷ್ಟೇ ಹಳೆಯ ಪಿಗ್ಮೆಂಟೇಷನ್ ಇದ್ದರೂ ಕೂಡ ಕಡಿಮೆ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ, ನಾನು 1 ಸ್ಪೂನಷ್ಟು ಇದ್ರೊಳಗಡೆ ಶುಗರ್ನ ಆ್ಯಡ್ ಮಾಡ್ತಾ ಇರೋದು. ಇದು ನಮ್ಮ ಸ್ಕಿನ್ಗೆ ಸ್ಕ್ರಬ್ ರೀತಿಯಾಗಿ ಯೂಸ್ ಮಾಡಲು ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಹಾಗೂ ನಮ್ಮ ಸ್ಕಿನ್ನಲ್ಲಿ ಎಷ್ಟೇ ಡಸ್ಟ್ ಇದ್ದರೂ ಕೂಡ ಕಡಿಮೆ ಮಾಡುತ್ತೆ. ನೋಡಿ, ಶುಗರ್ ಅಂತೂ ನಮ್ಮ ಸ್ಕಿನ್ನ ತುಂಬಾ ಸಾಫ್ಟಾಗಿ ಮಾಡೋದಕ್ಕೆ ಹಾಗೂ ನಮ್ಮ ಮುಖದ ಮೇಲೆ ಎಷ್ಟೇ ಕೊಳೆ ಇದ್ದರೂ ಇದನ್ನು ತೆಗೆದುಹಾಕೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನೋಡಿ, ಶುಗರ್ನ ಕೂಡ ಹಾಕ್ಕೊಂಡಿದ್ದ ತಕ್ಷಣ ಸ್ಪೂನ್ನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಮನೆಯಲ್ಲೇ ಸಿಗುವಂಥ ನ್ಯಾಚುರಲ್ ವಸ್ತುಗಳಿಂದ ನಮ್ಮ ಸ್ಕಿನ್ನ ಯಾವ ರೀತಿ ನಾವು ಕೇರ್ ಮಾಡ್ಕೊಳ್ಬೋದು ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು ಸ್ನೇಹಿತರೆ. ನೋಡಿ, ನಾವು ಪಾರ್ಲರ್ಗೆ ಹೋಗ್ಬಿಟ್ಟು ಎಷ್ಟೆಲ್ಲ ದುಡ್ಡನ್ನು ಖರ್ಚು ಮಾಡ್ತೀವಿ ಸ್ನೇಹಿತರೆ. ಕೇವಲ ಅದು 2 ದಿನಕ್ಕೋಸ್ಕರ ನಮ್ಮ ಸ್ಕಿನ್ನ ಗ್ಲೋಯಿಂಗ್ ಆಗಿ ಮಾಡುತ್ತೆ ಹಾಗೂ ತುಂಬಾ ಹೊಳೆಯೋ ಹಾಗೆ ಮಾಡ್ಬೋದು ಸ್ನೇಹಿತರೆ. ಆದರೆ ಅದರಿಂದ ನಮಗೆ ತುಂಬಾ ಸೈಡ್ ಎಫೆಕ್ಟ್ಸ್ಗಳು ಜಾಸ್ತಿನೇ ಇರುತ್ತೆ ಸ್ನೇಹಿತರೆ. ಅದಲ್ಲದೆ ತುಂಬ ಜನಕ್ಕೆ ಫೇಶಿಯಲ್ಗಳು ಪಾರ್ಲರ್ಗೆ ನಾವು ಎಷ್ಟೆಲ್ಲ ನಾವು ಯೂಸ್ ಮಾಡ್ತಾರಲ್ವ ಅದರಲ್ಲಿ ಕೆಮಿಕಲ್ಸ್ಗಳನ್ನ, ಅದು ಕೂಡ ನಮ್ಮ ಸ್ಕಿನ್ಗೆ ಸೂಟ್ ಆಗೋದಿಲ್ಲ ಸ್ನೇಹಿತರೆ. ಸ್ವಲ್ಪ ಜನಕ್ಕೆ ಸೈಡ್ ಎಫೆಕ್ಟ್ ಆಗಿ ತುಂಬಾ ಗುಳ್ಳೆಗಳು ಬರ್ತಾ ಹೋಗುತ್ತೆ ಹಾಗೂ ಮುಖ ಕೂಡ ತುಂಬಾ ಕೆಂಪಗಾಗ್ತಾ ಹೋಗುತ್ತೆ. ಅದ್ರ ಬದಲಾಗಿ ನೋಡಿ, ನಾನು ಇವಾಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಇದರೊಳಗಡೆ ಲೆಮನ್ನ ಯೂಸ್ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ಲೆಮನ್ನು ಹಣ್ಣಾಗಿರುವಂಥ ಲೆಮನ್ನ ತೊಗೊಂಡಿರೋದು, ನಿಂಬೆ ಹಣ್ಣನ್ನು ಸ್ನೇಹಿತರೆ. ಇದನ್ನು ಕಟ್ ಮಾಡಿಬಿಟ್ಟು ಇದರಲ್ಲಿರುವಂಥ ಜ್ಯೂಸನ್ನ ನಾವು ತೊಗೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ಇದರೊಳಗಿರುವಂಥ ಜ್ಯೂಸನ್ನ ತೊಗೊಂಡ್ಬಿಡಿ. ಲಿಂಬೆಹಣ್ಣನ್ನು ನಾನು ಯಾಕೆ ಆ್ಯಡ್ ಮಾಡ್ತಾ ಇರುವಂಥದ್ದು ಅಂದರೆ ಸ್ನೇಹಿತರೆ, ನಮ್ಮ ಮುಖದಲ್ಲಿ ಎಷ್ಟೇ ಪಿಂಪಲ್ಸ್ ಕಲೆ ಇದ್ದರೂ ಕೂಡ ಇದರಿಂದ ನಾವು ಕಡಿಮೆ ಮಾಡ್ಕೊಳ್ಬೋದು. ಎಷ್ಟೋ ವರ್ಷಗಳ ಹಳೆಯ ಪಿಂಪಲ್ಸ್ಗಳ ಕಪ್ಪು ಕಲೆಗಳು ನಮ್ಮ ಮುಖದ ಮೇಲೆ ಯಾವ ರೀತಿ ತುಂಬಾ ಗಲೀಜಾಗಿ ಕಾಣಿಸ್ತಾ ಹೋಗುತ್ತೆ ಸ್ನೇಹಿತರೆ. ಅದರಿಂದ ನಮ್ಮ ಸ್ಕಿನ್ ಎಷ್ಟು ಕೂಡ ಚೆನ್ನಾಗಿ ಕಾಣಿಸೋದಿಲ್ಲ ಸ್ನೇಹಿತರೆ. ನಾವು ಯಾವುದೇ ಒಂದು ಫಂಕ್ಷನ್ಗೆ ಹೋಗಬೇಕಾದ್ರೂ ಹಾಗೂ ನಾವು ಯಾವುದೇ ಒಂದು ಪಾರ್ಟಿಗೆ, ಮದುವೆ ಫಂಕ್ಷನ್ ಆಗಿರಲಿ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಸ್ನೇಹಿತರೆ, ಅಲ್ಲಿ ಹೋಗೋದಕ್ಕೆ ನಮಗೆ ತುಂಬಾ ಮುಜುಗರ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಅದಕ್ಕಂತೂ ರಾಮಬಾಣ ಅಂತ ಹೇಳ್ಬೋದು ಸ್ನೇಹಿತರೆ ಈ ಒಂದು ಕ್ರೀಮ್ ಸ್ನೇಹಿತರೆ. ಹಾಗೂ ಇದನ್ನು ನೀವು ಅಪ್ಲೈ ಮಾಡಿದ ತಕ್ಷಣ ನೋಡಿ ನಿಮ್ಮ ಸ್ಕಿನ್ ಎಷ್ಟು ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಕಾಣಿಸ್ತಾ ಹೋಗುತ್ತೆ ಅಂತ. ನೋಡಿ, ನಾನಿವಾಗ ಲೆಮನ್ನ ಕೂಡ ಇದರೊಳಗಡೆ ಆ್ಯಡ್ ಮಾಡಿರುವಂಥದ್ದು ಅಂತ. ನೋಡಿ, ಯಾವ ರೀತಿ ಕ್ರೀಮ್ ರೀತಿಯಾಗಿ ರೆಡಿಯಾಗಿರುವಂಥದ್ದು ಸ್ನೇಹಿತರೆ. ಇನ್ನೂ ಸ್ವಲ್ಪ ಪ್ರಮಾಣದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಆ್ಯಂಡ್ ನೆಕ್ಸ್ಟ್ ನೋಡಿ, ನಾನು ಇದ್ರೊಳಗಡೆ ಆಯಿತು ಇವಾಗ ಲಾಸ್ಟ್ ಒಂದೇ ಇಂಗ್ರೀಡಿಯೆಂಟ್ಸ್, ಇದನ್ನು ಅಪ್ಲೈ ಮಾಡಬೇಕು ಸ್ನೇಹಿತರೆ. ಇದನ್ನು ಮುಖಕ್ಕೆ ಅಪ್ಲೈ ಮಾಡೋದಕ್ಕೂ ಮುಂಚೆ ನೋಡಿ, ನಾವು ಮೊದಲಿಗೆ ನಾನು ಸ್ವಲ್ಪ ಪ್ರಮಾಣದಲ್ಲಿ ಕೋಕೋನಟ್ ಪ್ಯಾರಾಶೂಟ್ ಆಯಿಲ್ನ ನೋಡಿ ನಮ್ಮ ಸ್ಕಿನ್ ಮೇಲೆ ಈ ರೀತಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಹಚ್ಕೊಂಡು ಒಂದು 2 ಮಿನಿಟ್ಸ್ವರೆಗೂ ಹಾಗೆ ಬಿಟ್ಟಿಡಿ. ನಿಮ್ಮ ಸ್ಕಿನ್ ಎಷ್ಟೇ ಡ್ರೈ ಸ್ಕಿನ್ ಇದ್ದರೂ ಕೂಡ ಇದರಿಂದ ನೀವು ಕಡಿಮೆ ಮಾಡ್ಕೊಳ್ಬೋದು ಸ್ನೇಹಿತರೆ. ಇದನ್ನು ಅಪ್ಲೈ ಮಾಡ್ಕೊಂಡಿದ ತಕ್ಷಣ ಒಂದು ಬಟ್ಟೆಯಿಂದ ಹಾಗೆ ನೀವು ಒರೆಸ್ಕೊಳ್ಬೋದು. ಹಸಿ ಮಾಡೋ ಅಗತ್ಯ ಇಲ್ಲ ಹಾಗೂ ಆಯಿಲ್ ಕೂಡ ಕಾಣಿಸೋದಿಲ್ಲ ಸ್ನೇಹಿತರೆ ಇದು ಹಚ್ಕೊಳ್ಳೋದ್ರಿಂದ. ಈ ರೀತಿ ಈ ಒಂದು ಕ್ರೀಮ್ನ ಅಪ್ಲೈ ಮಾಡೋದಕ್ಕೂ ಮುಂಚೆ ಆಯಿಲ್ನ, ಕೋಕೋನಟ್ ಪ್ಯಾರಾಶೂಟ್ ಆಯಿಲ್ನ ಯೂಸ್ ಮಾಡೋದು ತುಂಬಾ ಒಳ್ಳೆಯದು ಸ್ನೇಹಿತರೆ. ಇದನ್ನು ಅಪ್ಲೈ ಮಾಡ್ಕೊಂಡಿದ ತಕ್ಷಣ ನಾವು ಮೊದಲಿಗೆ ರೆಡಿ ಮಾಡ್ಕೊಂಡಿದ್ನಲ್ವ ಕ್ರೀಮ್ನ, ಅದನ್ನು ಈಸಿಯಾಗಿ ಅಪ್ಲೈ ಮಾಡ್ಕೊಳ್ಬೋದು. ನೋಡಿ, ನಾನು
ಕೈನ ಸಹಾಯದಿಂದ ಯಾವ ರೀತಿ ಇದನ್ನು ಅಪ್ಲೈ ಮಾಡ್ತಾ ಇರುವಂಥದ್ದು ಅಂತ ಸ್ನೇಹಿತರೆ. ಇದನ್ನು ನೋಡಿ ಈ ರೀತಿ ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ರಬ್ ಮಾಡ್ಕೊಂಡ್ಬಿಡಿ. ಈ ರೀತಿ ಚೆನ್ನಾಗಿ ಮಸಾಜ್ ಮಾಡ್ಕೊಂಡ್ಬಿಡಿ ಒಂದು 5 ಮಿನಿಟ್ಸ್ವರೆಗೂ ಸ್ನೇಹಿತರೆ. ಇದನ್ನು ಅಪ್ಲೈ ಮಾಡಿದ ತಕ್ಷಣ ಒಂದು 15 ಮಿನಿಟ್ಸ್ವರೆಗೂ ಹಾಗೆ ಬಿಟ್ಟು ನೀವು ನೆಕ್ಸ್ಟ್ ನಿಮ್ಮ ಕೈ ಆಗಿರ್ಬೋದು ಅಥವಾ ನಿಮ್ಮ ಮುಖ ಆಗಿರ್ಬೋದು ನೀವು ವಾಶ್ ಮಾಡ್ಕೊಳ್ಬೋದು. ನೀವು ತಣ್ಣೀರಿಂದ ವಾಶ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ಬೆಚ್ಚಗಿರುವಂಥ ನೀರು ನಮ್ಮ ಸ್ಕಿನ್ಗೆ ತುಂಬಾ ಸೈಡ್ ಎಫೆಕ್ಟ್ ಬೀಳುತ್ತೆ ಸ್ನೇಹಿತರೆ, ಹಾಗೂ ನಮ್ಮ ಸ್ಕಿನ್ ತುಂಬಾ ಕೆಟ್ಟದಾಗಿ ಕಾಣಿಸ್ತಾ ಹೋಗುತ್ತೆ. ನೀವು ಏನಾದರೂ ತಣ್ಣೀರು ಯೂಸ್ ಮಾಡ್ತಾ ಬಂದರೆ ಸ್ನೇಹಿತರೆ ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಗ್ಲೋಯಿಂಗ್ ಆಗಿ ಆ್ಯಂಡ್ ಸಾಫ್ಟಾಗಿ ನಿಮ್ಮ ಸ್ಕಿನ್ ಕೇರ್ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ. ಇವಾಗಲಂತೂ ಬೇಸಿಗೆ ಕಾಲ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಸ್ನೇಹಿತರೆ. ಎಷ್ಟು ನಾವು ತಣ್ಣಗಿರುವಂಥ ನೀರನ್ನ ನಾವು ಯೂಸ್ ಮಾಡ್ತಾ ಇರ್ತೀವೋ ಅಷ್ಟು ನಾವು ಸ್ಕಿನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ, ಹಾಗೂ ನಮ್ಮ ಸ್ಕಿನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಬೋದು. ನೋಡಿ ಇವಾಗ ಈ ಒಂದು ಕ್ರೀಮ್ ಅಪ್ಲೈ ಮಾಡಿರೋದಾಗಿದೆ. ಇವತ್ತಿನ ಒಂದು ಈಸಿ ಟಿಪ್ಸ್ ನಿಮಗೂ ಕೂಡ ಇಷ್ಟವಾಗಿದೆ ಅಂತ ತಿಳ್ಕೊತೇನೆ ಸ್ನೇಹಿತರೆ. ಇದರಿಂದ ನಿಮಗೂ ಕೂಡ ಬೆನಿಫಿಟ್ ಸಿಕ್ಕಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಷ್ಟವಾಗಿದ್ದರೆ ಈ ಒಂದು ಫೇಶಿಯಲ್ನ ನೀವು ಕೂಡ ಯೂಸ್ ಮಾಡಿಕೊಂಡು ಬೆನಿಫಿಟ್ ಪಡ್ಕೊಳ್ಬೋದು ಸ್ನೇಹಿತರೆ. ಹಾಗೂ ನಿಮಗೆ ತುಂಬಾ ಇಷ್ಟವಾದರೆ ಕಮೆಂಟ್ ಮಾಡೋದು ಮರಿಬೇಡಿ. ನೋಡಿ ನನ್ನ ಸ್ಕಿನ್ ಯಾವ ರೀತಿ ಬ್ರೈಟ್ ಆ್ಯಂಡ್ ಲೈಟಾಗಿ ಕಾಣಿಸ್ತಾ ಇದೆ ಅಂತ. ನಿಮಗೂ ಕೂಡ ಈ ಒಂದು ವಿಡಿಯೋ ನೋಡೋದಕ್ಕಾಗಿ ತುಂಬಾ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು.